ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಭಾರತ ವರ್ಸಸ್ ಇಂಗ್ಲೆಂಡ್ 4ನೇ ಟೆಸ್ಟ್ ಪಂದ್ಯ ಬಹಳ ಇಂಟ್ರೆಸ್ಟಿಂಗ್ ಹಂತದಲ್ಲಿ ಬಂದು ನಿಂತಿದೆ. ಈಗ ಆಲ್ರೆಡಿ ಈ 3ನೇ ದಿನದ ಆಟ ಹೇಗಿತ್ತು ಅನ್ನೋದನ್ನ ನಿನ್ನೆ ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಅದರಲ್ಲಿ ಒಂದು ಪಾಯಿಂಟ್ ಹೇಳಿದ್ದು, ಎಕ್ಸಾಕ್ಟ್ಲಿ ಅವರು 300 ಲೀಡ್ ಪ್ಲಸ್ ಮಾಡಿ ಖಂಡಿತ ನಮಗೆ ಡಿಕ್ಲೇರ್ ಕೊಡ್ತಾರೆ, ಆಮೇಲೆ ನಾವು ಆಡುವಂಥ ಒಂದು ಪಾಸಿಬಿಲಿಟಿ ಇದೆ ಅಂತ. ಸೊ ಹಾಗೆ ಆಯಿತು ನಿನ್ನೆ. ಬಟ್ ಏನಂತಂದರೆ ಅವರು ಆಲ್ಔಟ್ ಆದರು, 669ಕ್ಕೆ ಆಲ್ಔಟ್ ಆದರು. ಅಲ್ಲಿಗೆ ನಮಗೆ ಸುಮಾರು 311ಗಳ ಟ್ರಯಲ್ನಲ್ಲಿ ನಾವು ಆಡೋಕೆ ಶುರು ಮಾಡಿದ್ವಿ. ಯಾವಾಗಲೂ ಕೂಡ ಇಂಥ ಒಂದು ಸಿಚುವೇಷನಲ್ಲಿ ಓಪನಿಂಗ್ ನಮಗೆ ಭಾಳ ಉತ್ತಮವಾಗಿ ಬೇಕಾಗುತ್ತೆ. ಬಟ್ ನಿನ್ನೆ ಏನಾಯಿತು, 0 ರನ್ ಆಗಬೇಕಾದ್ರೆ ನಾವು 2 ವಿಕೆಟ್ಗಳನ್ನು ಕಳ್ಕೊಂಡ್ವಿ. ಯಶಸ್ವಿ ಜೈಸ್ವಾಲ್, ಸಾಯಿ ಸುದರ್ಶನ್. ಈ ಓವರ್ಸೀಸ್ ಸಿರೀಸ್ ಹೋದಾಗ ಎಕ್ಸ್ಪೀರಿಯನ್ಸ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ 2 ವಿಕೆಟ್ಗಳು ಹೋಗಿದ್ದೆ ಸಾಕ್ಷಿ. ಕ್ರಿಸ್ ವೋಕ್ಸ್ ಮೊದಲು ಜೈಸ್ವಾಲ್ ಅವ್ರನ್ನ ಔಟ್ ಮಾಡ್ತಾರೆ, ಅದಾದಮೇಲೆ ಸಾಯಿ ಸುದರ್ಶನ್ ಅವ್ರ ವಿಕೆಟನ್ನು ಕೂಡ ಪಡೀತಾರೆ. ಅಲ್ಲಿಗೆ 0 for 2 ಇಂದ ಶುರುವಾಗುತ್ತೆ. ಆ ಹಂತದಲ್ಲಿ ಅನಿಸ್ತು ಮುಗೀತು, 311 ಆಲ್ರೆಡಿ ನಾವು ಹಿನ್ನಡೆಯಲ್ಲಿದ್ದೀವಿ, 2 ವಿಕೆಟ್ ಹೋಗಿದೆ, 8 ವಿಕೆಟ್ ಮಾತ್ರ ಇರೋದು ಅಂತ. ಬಟ್ ನಂತರ KL ರಾಹುಲ್, ನಮ್ಮ ಕರ್ನಾಟಕದ KL ರಾಹುಲ್, ಹಾಗೆ ನಮ್ಮ ಕ್ಯಾಪ್ಟನ್ ಶುಭ್ಮಾನ್ ಗಿಲ್ ಇಬ್ಬರೂ ಕೂಡ ತೋರಿಸಿದಂಥ ಟೆಂಪರ್ಮೆಂಟ್ ಇದೆಯಲ್ಲ, ಆ ಫೈಟ್ ಬ್ಯಾಕ್ ಇದೆಯಲ್ಲ, ನಿಜಕ್ಕೂ ಮೆಚ್ಚಲೇಬೇಕು. ಅಲ್ಲಿಂದ ಪಾರ್ಟ್ನರ್ಶಿಪ್ ಶುರುವಾಗುತ್ತೆ. 174 ರನ್ಗಳ ಪಾರ್ಟ್ನರ್ಶಿಪ್, 2 ಸೆಷನ್. ಅದು ಕೂಡ ಬಾಲ್ ಡಿಪ್ ಆಗ್ತಾ ಇತ್ತು. ಸ್ವಲ್ಪ ಏನು ಯೂಶುವಲ್ ರೈಸ್ ನಾವು ನೋಡ್ತೀವಿ, ಅದು ಕಾಣ್ತಾ ಇರಲಿಲ್ಲ. ಸೊ ಆ ಸಂದರ್ಭದಲ್ಲೂ ಕೂಡ ಪೇಷನ್ಸ್ ಹಿಡ್ಕೊಂಡು ಆಡೋದು ನಿಜಕ್ಕೂ ಅದ್ಭುತವಾದಂಥ ಆಟ. ಇಬ್ಬರೂ ಕೂಡ ಈ ಮ್ಯಾಚ್ ಗೆಲ್ತಾರೋ ಬಿಡ್ತಾರೋ, ಡ್ರಾ ಆಗುತ್ತೋ ಏನೋ, ಬಟ್ ಇಬ್ಬರೂ ಕೂಡ ಹಾಕ್ತಿರುವಂಥ ಎಫರ್ಟ್ ಇದೆಯಲ್ಲ, ಅದಕ್ಕೆ ನಾವು ಒಂದು ಕ್ಲಾಪ್ ಕೊಡಲೇಬೇಕು. ಈಗ KL ರಾಹುಲ್ 87 ರನ್ ನಾಟ್ಔಟ್ ಆಗಿ ನೆನ್ನೆ ಡೇ ಎಂಡ್ ಆದಾಗ, 4ನೇ ಡೇ ಎಂಡ್ ಆದಾಗ 210 ಬಾಲಿಗೆ 87 ರನ್, 8 ಬೌಂಡ್ರಿ, 41.43 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದಾರೆ. 87 ನಾಟ್ಔಟ್, ಮತ್ತೊಂದು ಸೆಂಚುರಿ ಲೋಡಿಂಗ್ ಹಂತದಲ್ಲಿದೆ. ಇನ್ನು ಶುಭ್ಮಾನ್ ಗಿಲ್ ಮೊದಲ ಒಂದಷ್ಟು ಇನ್ನಿಂಗ್ಸ್ಗಳು ಚೆನ್ನಾಗಿ ಆಡಿದ್ರು, ನಂತರ 3 ಇನ್ನಿಂಗ್ಸ್ ಫೇಲ್ ಆಗ್ತಾರೆ. ಈಗ ಮತ್ತೆ ಕ್ಯಾಪ್ಟನ್ ಆಟವನ್ನು ಅವರು ತೋರಿಸ್ತಾ ಇದ್ದಾರೆ. ನನ್ನನ್ನು ಯಾಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತ. 78 ರನ್ ನಾಟ್ಔಟ್, 167 ಬಾಲಲ್ಲಿ 10 ಬೌಂಡ್ರಿ. ಸೊ ಇಬ್ಬರೂ ಕೂಡ ಭಾಳ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆಡ್ತಿದ್ದಾರೆ. ಇಂಥ ಒಂದು ಕ್ರಿಕೆಟ್, ಟೆಸ್ಟ್ ಕ್ರಿಕೆಟ್ನ ಬ್ಯೂಟಿ ಏನಂತಂದರೆ, ನೀವು ಸಿಚುವೇಶನ್ಗೆ ಎಷ್ಟು ಗಟ್ಟಿಯಾಗಿ ನಿಲ್ತೀರಾ. ಟೆಸ್ಟ್ ಕ್ರಿಕೆಟ್ ಹಾಗೆ ಲೈಫ್ ಎರಡಕ್ಕೂ ಕೂಡ ಇರುವಂಥ ಒಂದು ಮೇಜರ್ ಹೊಂದಾಣಿಕೆ ಅಂತಂದರೆ, ಕಠಿಣ ಪರಿಸ್ಥಿತಿಗಳಲ್ಲಿ ನೀವು ಹೇಗೆ ಗಟ್ಟಿಯಾಗಿ ನಿಂತ್ಕೋತೀರಾ, ಅದೇ ನಿಜವಾದಂಥ ಟೆಸ್ಟ್. ಅದನ್ನು ಆಡಿ ತೋರಿಸ್ತಾ ಇದ್ದಾರೆ KL ರಾಹುಲ್ ಹಾಗೆ ಶುಭ್ಮಾನ್ ಗಿಲ್. ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ, ಈ 5ನೇ ದಿನ ನಿಮಗೇನು ಈಗ 311 ಅವರು ಲೀಡಲ್ಲಿದ್ದರು, ಈಗ ನಾವಿನ್ನೂ ಕೂಡ ಟ್ರಯಲ್ ಇರೋದು ಸುಮಾರು 137 ರನ್ ಹಿನ್ನಡೆಯಲ್ಲಿದ್ದೀವಿ. ಹಾಗಾದರೆ ಇವತ್ತೇನು ನಿರೀಕ್ಷೆ ಮಾಡ್ಬೋದು? 3 ಸೆಷನ್ ಬರುತ್ತೆ ನಿಮಗೆ, ಲಂಚಿಗೆ ಮುಂಚೆ, ನಂತರ ಲಂಚಿಂದ ಟೀವರೆಗೆ, ಟೀಯಿಂದ ಡೇ ಎಂಡ್ವರೆಗೆ. ಈ 3 ಸೆಷನನ್ನು ನಾವು ಹೇಗೆ ಆಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 137 ನಾವು ಹಿನ್ನಡೆಯಲ್ಲಿ ಇರೋದ್ರಿಂದ ಇಬ್ಬರೂ ಕೂಡ ಫಸ್ಟ್ ಸೆಷನ್ ಇದೆಯಲ್ಲ, ಅದು ಭಾಳ ಕ್ರೂಷಿಯಲ್ ಆಗಿರುತ್ತೆ ಎನಿ ಟೆಸ್ಟ್ ಮ್ಯಾಚಲ್ಲಿ. ಇಲ್ಲೂ ಕೂಡ ಜೋಫ್ರಾ ಆರ್ಚರ್ ಅಂತರ ಬೌಲರ್ಗಳು ತುಂಬ ಒಂದು ಕ್ರೂಷಿಯಲ್ ಆಗ್ತಾರೆ. ಫಸ್ಟ್ ಸೆಷನ್ ಏನಾದರೂ ನಾವು ಲಂಚ್ವರೆಗೆ ಚೆನ್ನಾಗಿ ಆಡಿದರೆ ಇಬ್ಬರೂ ಕೂಡ ನಾವು ಆ ಲೀಡ್ನ ಹಿಂದಕ್ಕೆ ಹಾಕ್ಬೋದು. 137 ಫಸ್ಟ್ ಸೆಷನಲ್ಲಿ ಗಳಿಸ್ಬೋದು. ಸ್ವಲ್ಪ ವೇಗವಾಗಿ ನಿಧಾನವಾಗಿ ಸ್ಟಾರ್ಟ್ ಮಾಡಿ ನಂತರ ಸ್ವಲ್ಪ ಆಕ್ಸಿಲರೇಟ್ ಮಾಡ್ಕೊಂಡು ಹೋದರೆ ನಾವು ನಂಬರ್ 1 ಟಾರ್ಗೆಟ್ ಇಟ್ಕೊಳ್ಬೇಕಾಗಿರೋದು ಸೆಷನ್ 1ನಲ್ಲಿ ಲಂಚ್ ಒಳಗೆ 137 ಟ್ರಯಲ್ ಇದೆ, ಆ ಒಂದು ಗ್ಯಾಪ್ ಇದೆ, ಅದನ್ನು ಕ್ಲಿಯರ್ ಮಾಡಿ ಅದನ್ನು 0ಗೆ ತರೋದು, 0-10ಕ್ಕೆ ಬರೋದು. ಅದಾದಮೇಲೆ 2 ಸೆಷನ್ ಸಿಗುತ್ತೆ ನಿಮಗೆ. ಆಗ ನಾವು ಲೀಡನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಷನ್ ನಾವು ಆಲ್ಮೋಸ್ಟ್ ಏನಾದರೂ ಟೀವರೆಗೆ ಆಡಿದ್ರೂ ಕೂಡ ಒಂದು 150 ಪ್ಲಸ್ ಏನಾದರೂ ಗಳಿಸಿದ್ವಿ ಅಂತ ನಾವು ಅಂದ್ಕೊಂಡ್ರೆ, ಇದೆಲ್ಲ ನಾನೊಂದು ಪ್ರಿಡಿಕ್ಷನ್ ಮಾಡ್ತಾರೆ, ಈ ಥರ ಆದರೆ ಒಳ್ಳೆಯದು ಅಂತ. ಆಗ ನಮಗೆ ನಂತರ ಡಿಕ್ಲೇರ್ ಮಾಡಿ ಅವ್ರಿಗೇನು ಬ್ಯಾಟಿಂಗ್ ಮಾಡೋಕ್ಕಂತೂ ಕೊಡೋಕ್ಕಾಗಲ್ಲ. ಬಟ್ ನಾವು ವಿಕೆಟ್ ಉಳಿಸ್ಕೊಳ್ಬೇಕು. ವಿಕೆಟ್ಗಳನ್ನು ಕಳ್ಕೊಳ್ಳದೆ ನಾವೇನಾದರೂ ಟೀವರೆಗೆ ಅಲ್ಲಿವರೆಗೆ ಆಡಿ ಡಿಕ್ಲರೇಷನ್ ಕೊಡುವಂಥದ್ದು ದೂರದ ಮಾತಾಗುತ್ತೆ. ವೆರಿ ಕ್ಲಿಯರ್ಲಿ ಹೇಳಬೇಕು ಅಂತಂದರೆ, ಇಡೀ ದಿನ ಇವತ್ತು ಆಡಬೇಕು ನಾವು. ಇಲ್ಲ ನಾವೇನೋ ಒಂದು ಚಾಲೆಂಜ್ ತೊಗೊಳ್ತೀವಿ, ಟ್ರೈ ಮಾಡೋಣ ಅಂತ ಹೇಳಿದ್ರೆ ಒಂದು ರಿಸ್ಕ್ ತೊಗೊಳ್ಬೋದು. ಅಂದರೆ ಕೊನೆ ಸೆಷನ್ ಅವ್ರಿಗೇನಾದರೂ ಬಿಟ್ಕೊಡುವಂಥದ್ದು, ಒಂದಿಷ್ಟು ಟಾರ್ಗೆಟ್ ಕೊಟ್ಟು, ಒಂದು 200 ಕೊಟ್ಟು ಅಷ್ಟು ಟಾರ್ಗೆಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿರುವಂಥ ಪ್ರಶ್ನೆ. ಅಷ್ಟು ಫಾಸ್ಟಾಗಿ ಆಡಬೇಕಾಗುತ್ತೆ. ಅದಕ್ಕೆ ಮೇನ್ ಫ್ಯಾಕ್ಟರ್ ಆಗ್ತಾರೆ ರಿಷಬ್ ಪಂತ್ ಅವರ ಇನ್ನಿಂಗ್ಸ್. ಅವರಿಗೆ 8 ಆಗಿದೆ, ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಅವರಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಿದೆ. ಆ ಕಾರಣಕ್ಕೆ ಅವ್ರಿಗೆ ಆಗಿರುವಂಥ ಗಾಯ ಹೀಲ್ ಆಗಿದ್ದರೆ ಖಂಡಿತ ರಿಷಬ್ ಪಂತ್ ಅವರ ಇನ್ನಿಂಗ್ಸ್ ಒಂದು ಗೇಮ್ ಚೇಂಜರ್ ಆಗುತ್ತೆ. ವೇಗವಾಗಿ ಏನಾದರೂ ರನ್ ಗಳಿಸಿದ್ರೆ ಅವ್ರ ಜೊತೆಗೆ ಇರುವಂಥ ಉಳಿದಂಥ ಬ್ಯಾಟ್ಸ್ಮನ್ಗಳು ಕೂಡ ಚೆನ್ನಾಗಿ ಆಡಿ ಆ ಒಂದು ನಾವೇನು ಈ ಟ್ರಯಲ್ ನಾವು ಹೇಳಿದ್ವಲ್ಲ, ಆ ಒಂದು 311 ಟ್ರಯಲಿಗೆ 137ಕ್ಕೆ ಬಂದಿದೆ, ಅದು 0 ಆಗಿ ನಂತರ ಒಂದು ಟಾರ್ಗೆಟ್ ಕೊಟ್ಟು ನಾವೆಲ್ಲ 10 ವಿಕೆಟ್ ತೆಗಿತೀವಿ ಅಂತಲ್ಲ. ಬಟ್ ಇಂಗ್ಲೆಂಡ್ನ ಮೆಂಟಾಲಿಟಿ ಹೇಗಿರುತ್ತೆ ಅಂತಂದರೆ, ಅವ್ರಿಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು 30 ಓವರ್ಗೆ ನೀವೊಂದು 200 ರನ್ ಟಾರ್ಗೆಟ್ ಕೊಟ್ಟರಿ ಅಂದರೂ ಕೂಡ ಅವ್ರು ಹೋಗ್ತಾರೆ, ಆ ಒಂದು ಟಾರ್ಗೆಟ್ ಹೋಗ್ತಾರೆ. ಅಥವಾ 25 ಓವರ್ಗೆ ಒಂದು 200 ಕೊಟ್ಟರಿ ಅಂದರೂ ಕೂಡ ಆ ಟಾರ್ಗೆಟ್ ಚೇಸ್ ಮಾಡೋಕ್ಕೆ ಅವ್ರು ಖಂಡಿತ ಹೋಗ್ತಾರೆ. ಆಗ ವಿಕೆಟ್ ಬೀಳುವಂಥ ಚಾನ್ಸಸ್ ಇದೆ. ಬಟ್ ಇದೆಲ್ಲ ಕೂಡ ಬಹಳ ಕಷ್ಟ ಇರುವಂಥದ್ದು ಸದ್ಯಕ್ಕಿರುವಂಥ ಸಿಚುವೇಶನ್. ಬಟ್ ನಾವು ವಿಕೆಟ್ಗಳನ್ನು ಕಳೆದುಕೊಳ್ತೇ ಹೋದರೆ
ಒಂದು ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ಲಿ ಒಂದು ಡ್ರಾ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಆದರೆ ಇನ್ ಕೇಸ್ ಏನಾದರೂ ಅವಕಾಶ ಸಿಕ್ತು ಅಂತಂದರೆ ಒಂದು ಚಾನ್ಸ್ ತೊಗೊಳ್ಬೋದು. ಬಟ್ ಇದು ಭಾಳ ರಿಸ್ಕಿ ಆದಂಥ ಚಾನ್ಸ್ ಅದು. ಸೊ ಇದು ಸದ್ಯಕ್ಕಿರುವಂಥ ಸಿಚುವೇಶನ್. ಸೊ ನಿಮ್ಮ ಪ್ರಕಾರ ಏನಾಗುತ್ತೆ ಅಂತ ಮತ್ತೊಂದು ಫ್ಯಾಕ್ಟರ್ ಇದೆ ಇಲ್ಲಿ, ಏನು ಹೇಳಲೇಬೇಕು ನಿಮಗೆ, ಮಳೆ ವಿಚಾರ. ಏನಾದರೂ ಮಳೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಓವರ್ಗಳು ಕಡಿತ ಆಗ್ಬೋದು. ಆಗ ಖಂಡಿತ ಇದು ಡ್ರಾ ಕಡೆ ಹೋಗುತ್ತೆ. ಮಳೆ ಸದ್ಯಕ್ಕಿರುವಂಥ ಒಂದಷ್ಟು ಪ್ರಿಡಿಕ್ಷನ್ ಪ್ರಕಾರ, ಅಲ್ಲಿನ ಫೋರ್ಕಾಸ್ಟ್ ಪ್ರಕಾರ ಮಳೆ ಆಗಾಗ ಡ್ರಿಸಲ್ ಬರುತ್ತೆ ಅಂತ ಇದೆ. ಒಂದು 19% ಮಳೆ ಬರುತ್ತೆ ಅಂತ ಇದೆ. ಬಂದು ಮಳೆ ಹೋಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇದೆ. ಸೊ ಕಾದ್ ನೋಡೋಣ ಮ್ಯಾಂಚೆಸ್ಟರ್ನಲ್ಲಿ ಏನಾಗುತ್ತೆ. 4ನೇ ದಿನ ಆಗಿದೆ, ಈಗ 5ನೇ ದಿನದ ಆಟ ಬಾಕಿ ಇರೋದು. 137ನ್ನ ನಾವು 0ಗೆ ತಂದು ಒಂದು ಲೀಡನ್ನು ಪ್ಲಸ್ ಏನಾದರೂ ಕೊಡ್ತೀವ, ಅಥವಾ ಇವತ್ತಿನ ಒಂದು ಟೀ ಒಳಗೆ ಒಂದು 300+ ನಾವು ಗಳಿಸೋಕ್ಕಾಗತ್ತಾ, ಅಥವಾ ಒಂದು 50ವರೆಗೆ ಏನಾದರೂ ಗಳಿಸೋಕ್ಕಾಗತ್ತಾ ವೇಗವಾಗಿ ನಾವು ರನ್ ಗಳಿಸಿದ್ರೆ? ಕಾದು ನೋಡಬೇಕು. ಮ್ಯಾಚನ್ನು ಉಳಿಸ್ಕೊಳ್ಳೋದಾ ಅಥವಾ ಒಂದು ಚಾನ್ಸ್ ತಗೊಳ್ಳೋದಾ, ಇಂಥ ಒಂದು ಪರಿಸ್ಥಿತಿಲಿದೆ. ಆದರೆ ಮೇನ್ ವಿಕೆಟ್ಗಳು ಕಳ್ಕೋಬಾರ್ದು, ಸಿಂಪಲ್. ಸೊ ನಿಮ್ಮ ಪ್ರಕಾರ ಏನಾಗ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.